ನಮಸ್ಕಾರ ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿ ಅಭಿಮತ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕಲಾಚಂದ್ರನ. ಇವತ್ತಿನ ನಮ್ಮ ಅಭಿಮತ ಕಾರ್ಯಕ್ರಮದಲ್ಲಿ ಗ್ಯಾಸ್ನ ಬಗ್ಗೆ ಒಂದು ಜನಗಳ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಕೆ ಬಂದಿದ್ದೀವಿ. ಎಲ್ಲ ಹೋಟೆಲ್ ಮಾಲೀಕರ ಪರಿಸ್ಥಿತಿ ಏನಾಗಿದೆ, ಮತ್ತು ಹೋಟ್ಲಲ್ಲಿ ಊಟ ಮಾಡಬೇಕು ಅಂತ ದಿನನಿತ್ಯ ಓಡಾಡುವಂಥ ಸಾರ್ವಜನಿಕರು ಯಾವ ಪರಿಸ್ಥಿತಿನ ಅನುಭವಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಹೋಟೆಲ್ಗಳಲ್ಲಿ ಗ್ಯಾಸ್ ಖಾಲಿಯಾಗಿದೆ ಅಂತ ಅಂದ್ಬಿಟ್ಟು ಹೋಟೆಲ್ಗಳನ್ನ ಮುಚ್ತಾ ಇದ್ದಾರೆ. ನೋಡಿ, ಸಾರ್ವಜನಿಕರ ಎಷ್ಟು ಅಂತಂದರೆ ಪ್ರತಿದಿನ ಹೆಚ್ಚು ಜಾಸ್ತಿ ತುಂಬಿದಂತಹ ಹೋಟೆಲ್ಲು ಈಗ ಖಾಲಿ ಹೊಡಿತಾ ಇದೆ. ಯಾಕೆ ಅಂತಂದರೆ ಅಡುಗೆ ಮಾಡೋಕ್ಕೆ ಗ್ಯಾಸ್ ಇಲ್ಲ ಅಂತ ಅಂದ್ಬಿಟ್ಟು ಹೋಟೆಲ್ನ ಮುಚ್ತೀನಿ ಅಂತ ಅಂದ್ಬಿಟ್ಟು ಮಾಲೀಕರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾಲೀಕರ ಅಭಿಪ್ರಾಯ ಏನು ಅಂತ ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಸರ್. ಈಗ ನಡೀತಿರುವಂತಹ ಒಂದು ಗ್ಯಾಸ್ನ ಪ್ರಭಾವ ಏನಿದೆ, ಇದು ಮೈಸೂರಲ್ಲಿ ಯಾವ ರೀತಿ ಪ್ರಭಾವ ಬೀರ್ತಿದೆ ಅಂತ ನೀವು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಖಂಡಿತ, ನಂದು ಒಂದು ಕೆಫೆ ಇದೆ. ಸೊ ಇಲ್ಲಿ ಎಫೆಕ್ಟು ಒಬ್ರಿಗೆ ಇಬ್ಬರಿಗೆ ಅಂತಲ್ಲ, ಹೋಟೆಲ್ ಮಾಲೀಕರು ಇನ್ಕ್ಲೂಡಿಂಗ್ ಅಲ್ಲಿ ಕೆಲಸ ಮಾಡೋ ವರ್ಕರ್ಸ್ ಆ್ಯಂಡ್ ದಿನನಿತ್ಯ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಆಲ್ಮೋಸ್ಟ್ ಈಗ ಎಲ್ರಿಗೂ ಮನೆಗೆ ಹೋಗಲ್ಲ, ಡೈರೆಕ್ಟು ಕೆಲಸಕ್ಕೆ ಅಂತ ಬಂದಿರ್ತಾರೆ ಅಥವಾ ಇನ್ನೊಂದು ಪರ್ಪಸ್ಗೆ ಬಂದಿರ್ತಾರೆ. ಸೊ ಅವ್ರಿಗೆಲ್ಲ ಟಿಫನ್ ಲಂಚ್ ಎಲ್ಲ ಬೇಕೇ ಬೇಕು. ಅವ್ರಿಗೆಲ್ಲ ನಾವೀಗ ಸಿಲಿಂಡರ್ ತಾನೇ ಮೇಯ್ನ್ ಆಧಾರ ಸ್ತಂಭ ಹೋಟೆಲ್ ಫೀಲ್ಡಲ್ಲಿ. ಸೊ ಅದು ಸಿಕ್ಕಿಲ್ಲ ಅಂದರೆ ಹೇಗೆ ಸರ್ವ್ ಮಾಡೋದು? ಇದು ನಿಜವಾಗ್ಲೂ ಇದು ತುಂಬ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇದು ಒಂಥರ ಚೈನ್ ಲಿಂಕ್ ಥರ, ಒಂದರಿಂದ ಒಂದು ಅಂತ ತುಂಬ ಜನಕ್ಕೆ ಇದರಿಂದ ಎಫೆಕ್ಟ್ ಆಗುತ್ತೆ. ಮೇಡಮ್, ಈಗ ಸರ್ಕಾರಕ್ಕೆ ಇದಕ್ಕೆ ಒಂದು ಸಲಹೆ ಕೊಡ್ತೀನಿ ಅಂತಂದರೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ, ನಾನು ಇದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಟಾಗಿ ಪ್ರಶ್ನೆ ಮಾಡ್ತೀನಿ. ಸೊ ಪ್ರಧಾನಮಂತ್ರಿ ಮೋದಿ ಅವರೇ, ನೀವೇ ಹೇಳಿದ್ರಿ ನಂದು 3 ಡಿಗ್ರಿ ಆಗಿದೆ, ಡಿಗ್ರಿ ಮಾಡಿದವರೆಲ್ಲ ಜಾಬ್ ಸಿಕ್ಕಿಲ್ಲ ಅಂದರೆ ಟೀ ಮಾಡಿ ಸಮೋಸ ಮಾರಿ ಅಂತ ಹೇಳ್ತಿದ್ರಿ. ಹೌದು, ನಮ್ಮದು ಕೆಫೆ ಇದೆ, ಇವಾಗೆಲ್ಲ ಮಾಡ್ತಾ ಇದೀವಿ. ಓಕೆ, ಈಗ ಸಿಲಿಂಡರ್ ಸಿಕ್ಕಿಲ್ಲ ಅಂತಂದ್ರೆ ನಾವೇನು ಮಾಡೋದು? ನೀವು ಪ್ರತಿಯೊಂದಕ್ಕೂ ನೀವು US ಪರ್ಮಿಷನ್ ತೊಗೋಬೇಕು ಅಥವಾ ಇನ್ನೊಂದು ಒಪಿನಿಯನ್ ತೊಗೋಬೇಕು, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೀರಾ ಎಲ್ಲೋ ಕೂತ್ಕೊಂಡು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್, ನೀವು ಹೇಳ್ದಂಗೆ ನಾವು ಓದಿದ್ರು ಸಹ ನಾವಿಲ್ಲಿ ಬಂದು ಚಹಾ ಮಾಡಿ, ಅಡುಗೆ ಮಾಡಿ, ದೋಸೆ ಮಾಡಿ ಎಲ್ಲ ಹೋಟೆಲಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ. ಸೊ ಈ ಥರ ಸಿಲಿಂಡ್ರು ಬೆಲೆ ಇನ್ಕ್ರೀಸ್ ಆಗಿದೆ. ಆ್ಯಂಡ್ ಇನ್ಕ್ರೀಸ್ ಆಗೋದ್ರ ಜೊತೆಗೆ ಕಳೆದ ತಿಂಗಳು ನಾವು ತೊಗೊಂಡಾಗ 1850 ಇದ್ದಿದ್ದು ಇವತ್ತಿನ ರೇಟಲ್ಲಿ 2480 ಆಗಿದೆ. ಒಂದು ತಿಂಗಳಲ್ಲಿ ಇಷ್ಟೆಲ್ಲ ವೇರಿಯೇಷನ್ ಆದರೆ ನಾವು ಸೊಸೈಟಿಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಯಾರು ಕಸ್ಟಮರ್ ಬರ್ತಾರೆ ಅವರಿಗೆ ನೋಡಿ ಸರ್ ನಮ್ಗೆ 800 ರೂಪಾಯಿ ಜಾಸ್ತಿ ಆಗೋಗ್ಬಿಟ್ಟು ಏನು ಮಾಡಬೇಕು ಅಂತೆಲ್ಲ ಹೇಳೋಕ್ಕಾಗಲ್ಲ. ಬಿಕಾಸ್ ಇದೆಲ್ಲ ನಮ್ಮ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ನೀವೇ ಹೇಳಿದ ಕೆಲಸನ ನಾವು ಇವತ್ತು ಮಾಡ್ತಾ ಇದ್ದೀವಿ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ. ಇದಕ್ಕೆ ನೀವು ಆನ್ಸರ್ ಏನು ಮಾಡ್ತೀರಾ ಅದನ್ನು ಹೇಳಿ ಸರ್. ಆ್ಯಂಡ್ ಎಲ್ಲ ಪ್ರತಿಯೊಂದು ವಿಷಯಕ್ಕೂ ನಾವು ಬೇರೆ ಕಂಟ್ರಿಯಿಂದ ಪರ್ಮಿಷನ್ ತೊಗೋಬೇಕು, ಇನ್ಯಾರೋ ಸುಪ್ರೀಮಿಂದ ನಾವು ಪರ್ಮಿಷನ್ ತೊಗೋಬೇಕು ಅನ್ನೋದನ್ನ ಬಿಟ್ಟು ಆದಷ್ಟು ನಮ್ಮ ದೇಶನ ಇಂಡಿಪೆಂಡೆಂಟ್ ಆಗಿ ಮಾಡಿ ಆ್ಯಂಡ್ ಆದಷ್ಟು ಬೇಗ ಇದಕ್ಕೆ ಒಂದು ಸೊಲ್ಯೂಷನ್ ಕೊಡಿ ಅಂತ ನಿಮ್ಮನ್ನ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಸರ್ ನಮಸ್ತೆ. ಸರ್, ಈಗ ಸಿಲಿಂಡರ್ಗಳ ತೊಂದರೆ ಆಗಿರೋದ್ರಿಂದ ಕಮರ್ಷಿಯಲ್ ಹೋಟ್ಲ್ಗಳಿಗೆ ಭಾಳ ಏಟ್ ಬೀಳ್ತಾ ಇದೆ. ಹೌದು ಸರ್, ಖಂಡಿತವಾಗಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್ ಏನಿಲ್ಲ, ಇದು ಯಾರೂ ಸಹ ಒಂದು ಸರಿಯಾದ ಒಂದು ಮಾಹಿತಿಯನ್ನು ನೀಡ್ತಾ ಇಲ್ಲ. ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ, ಇವರು ಅವ್ರ ಮೇಲೆ ಹೇಳ್ತಾರೆ, ಅವರು ಇವ್ರ ಮೇಲೆ ಹೇಳ್ತಾರೆ. ಬಟ್ ನಮಗೂ ಸಹ ಸರಿಯಾದಂಥ ಒಂದು ಮಾಹಿತಿಗಳನ್ನು ಯಾರೂ ಕೊಡ್ತಾ ಇಲ್ಲ. ಬಟ್ ಗ್ಯಾಸ್ ಪ್ಲ್ಯಾಂಟ್ಗಳು ನಿನ್ನೆನಿಂದ ಬಂದಾಗ್ಬಿಟ್ಟಿದೆ. ಮೊನ್ನೆ ಸರ್ವಿಸ್ ಇದು ಕೊಟ್ಟಿದ್ರು, ನಿನ್ನೆನಿಂದ ಕಂಪ್ಲೀಟಾಗಿ ಗ್ಯಾಸ್ ಪ್ಲ್ಯಾಂಟ್ಗಳು ಬಂದಾಗಿದೆ, ಎಲ್ಲೂ ಫಿಲಪ್ ಆಗ್ತಾ ಇಲ್ಲ. ಇವತ್ತು ಸಹ ಇಲ್ಲ, ಈಗಲೂ ಸಹ ಮಾಹಿತಿ ಕೇಳಿದ್ವಿ, ಇಲ್ಲ ಸರ್ ಯಾವುದೇ ಪ್ಲ್ಯಾಂಟು ಓಪನ್ ಆಗಿಲ್ಲ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಹೋಟ್ಲಲ್ಲಿ ಯಾರೂ ಸ್ಟಾಕ್ ಇಟ್ಕೊಂಡಿರಲ್ಲ. ಕಮರ್ಷಿಯಲ್ ಸಿಲಿಂಡರ್ಗಳು 1 ದಿನ ಅಥವಾ 2 ದಿನಕ್ಕೆ ಆಗುವಷ್ಟು ರೆಗ್ಯುಲರ್ ಸಪ್ಲೈ ಇರ್ತಾ ಇತ್ತು. ಯಾರೂ ಸ್ಟಾಕನ್ನು ಜಾಸ್ತಿ ಇಟ್ಕೊಳ್ತಾ ಇರಲಿಲ್ಲ. ಈಗೇನಾಗಿದೆ, ನಿನ್ನೆನಿಂದ ಕೆಲವು ಹೋಟ್ಲುಗಳಲ್ಲಿ ಖಾಲಿಯಾಗಿದೆ. ಇವತ್ತು ಕೆಲವು ಹೋಟ್ಲುಗಳಲ್ಲಿ ಈಗ ಮಧ್ಯಾಹ್ನದವರೆಗೆ ಬರ್ಬೋದು. ಇವತ್ತು ಸಪ್ಲೈ ಇಲ್ಲದೆ ಹೋದರೆ ಆಲ್ಮೋಸ್ಟ್ ಮೈಸೂರಿನಲ್ಲಿ ಒಂದು 25-30% ಹೋಟ್ಲುಗಳು ಕ್ಲೋಸ್ ಆಗ್ತದೆ. ಮೊದಲು ಏನಾಗಿತ್ತು ಅಂದರೆ ನಮ್ಮಲ್ಲಿ ಈ ಹೊಟ್ಟಿನ ಒಲೆ ಡಿಪೆಂಡ್ ಆಗಿರ್ತಾ ಇದ್ವಿ. ಈಗ ವಾಯು ಮಾಲಿನ್ಯ ಅದು ಅಂತ ಹೇಳ್ಕೊಂಡು ಆಲ್ಮೋಸ್ಟು ಮೈಸೂರಿನಲ್ಲಿ 2-3 ಹೋಟ್ಲು ಹೊಟ್ಟಿನ ಒಲೆ ಬಿಟ್ಟರೆ ಮತ್ತು ಎಲ್ಲೂ ಹೊಟ್ಟಿನ ಒಲೆಗಳು ಇಲ್ಲ. ಸೌದೆನೂ ಹಾಗೇ, ಸೌದೆಯನ್ನು ಒಲೆಯನ್ನು ಯೂಸ್ ಮಾಡಬಾರ್ದು ಅಂತೇಳಿ ಸೌದೆ ಒಲೆಗಳು ಇಲ್ಲ ಈಗ. ಮತ್ತೆಲ್ಲ ಈಗ ಆಧುನೀಕರಣ ಆಗ್ತಾ ಇದ್ದಂಗೆ ಅವೆಲ್ಲ ಬಂದು ಈಗ ಎಲ್ಲರೂ ಗ್ಯಾಸನ್ನೇ ಡಿಪೆಂಡ್ ಆಗಿದ್ದೇವೆ. ಹಾಗಾಗಿ ಗ್ಯಾಸ್ ಇವತ್ತು ಏನಾದರೂ ಸಪ್ಲೈ ಆಗಿಲ್ಲ ಅಂದರೆ, ನಾಳೆ ಆಗಿಲ್ಲ ಅಂದರೆ ಆಲ್ಮೋಸ್ಟ್ ಮೈಸೂರಿನಲ್ಲಿ 90% ಹೋಟ್ಲುಗಳು ಬಂದಾಗ್ತದೆ ಸರ್.
ಇದರಲ್ಲಿ ಯಾವುದೇ ರಾಜಕೀಯ ಅಲ್ಲ. ನಿನ್ನೆ ಯಾರೋ ಹೇಳ್ತಾ ಇದ್ರು, ಹೋಟ್ಲು ಬಂದ್ ಮಾಡಿಬಿಡ್ತೇವೆ ಅಂತೇಳಿ ಹೆದರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಇಲ್ಲಿ ಹೆದರಿಸುವಂಥ ಪ್ರಶ್ನೆ ಏನಿಲ್ಲ. ನೀವು ಗ್ಯಾಸೇ ಕೊಡದೆ ಹೋದ್ರೆ ಹೋಟ್ಲಲ್ಲಿ ಓಪನ್ ಮಾಡೋದು. ಹಾಗಾಗಿ ಇದು ಯಾರನ್ನೂ ಹೆದರಿಸುವಂಥದ್ದು ಮತ್ತೊಂದು ಅಲ್ಲ. ಸ್ವಾಭಾವಿಕವಾಗಿ ಗ್ಯಾಸ್ ಕೊರತೆ ಆಗಿದೆ, ಗ್ಯಾಸ್ ಬರ್ತಾ ಇಲ್ಲ, ಸಪ್ಲೈ ಆಗ್ತಾ ಇಲ್ಲ. ಸೊ ಗ್ಯಾಸ್ ಸಪ್ಲೈ ಆಗದೆ ಹೋದ್ರೆ ನಾವು ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ಕ್ಲೋಸ್ ಮಾಡ್ತಾ ಇದ್ದೀವಿ ಅಷ್ಟೇ, ಬಿಟ್ಟರೆ ಇದರಲ್ಲಿ ಬೇರೆ ಯಾವುದೇ ಉದ್ದೇಶ ಇಲ್ಲ ಸರ್. ಕೇಂದ್ರ ಸರ್ಕಾರ ಯಾವ ರೀತಿ ಕ್ರಮ ತಗೋಬೇಕು ಅಂತ ನಿಮ್ಮಲ್ಲಿ ಏನಾದರೂ ಒಂದು ಸಲಹೆ ಸೂಚನೆ ಕೊಡುವುದಾದರೆ ನೀವು? ಸರ್ ಏನು ಅಂದರೆ, ಈಗ ನಮ್ಮಲ್ಲಿ ಏನು ಸ್ಟಾಕ್ ಇದೆ, ಏನು ಕೊಡ್ಬೋದು, ಎಷ್ಟು ದಿನಕ್ಕೆ ನಮ್ಮಲ್ಲಿ ಸರಬರಾಜು ಮಾಡುವಂಥದ್ದಿದೆ ಮಾಹಿತಿ. ಕೆಲವು ಜನರ ಪ್ರಕಾರ ಹೇಳ್ತಾರೆ ಇಲ್ಲ 75 ದಿನಗಳಿಗೆ ಆಗುವಷ್ಟು ನಮ್ಮಲ್ಲಿ ಅನಿಲ ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಬಟ್ ಇದು ಎಲ್ಲಿ ಮಾಹಿತಿ ಏನೂ ಗೊತ್ತಿಲ್ಲ, ನಿಖರವಾದ ಮಾಹಿತಿ ಸಿಗ್ತಾ ಇಲ್ಲ, ನಿಖರವಾದ ಮಾಹಿತಿ ಸಿಗಲ್ಲ. ಹಾಗಾಗಿ ಏನು ಮಾಡಬೇಕು ಅಂದರೆ ಅವರು ನಿಖರವಾಗಿ, ಇಲ್ಲಪ್ಪ ನೀವು ಯಾರು ಹೆದರಬೇಡಿ, ನಮ್ಮಲ್ಲಿ ಅನಿಲ ಸ್ಟಾಕ್ ಇದೆ, ಯುದ್ಧದಿಂದ ನಮ್ಗೇನೂ ತೊಂದರೆ ಆಗಲ್ಲ, ನೀವು ಯಾರೂ ಸ್ಟಾಕನ್ನು ಅತಿಯಾಗಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ನಾವು ರೆಗ್ಯುಲರ್ ಸಪ್ಲೈ ಮಾಡ್ತೇವೆ ಅಂತ ಹೇಳುವಂಥ ಮಾತನ್ನು, ಆಶ್ವಾಸನೆಯನ್ನು ಯಾರೂ ಭರವಸೆಯ ಆಶ್ವಾಸನೆ ಕೊಡ್ತಾ ಇಲ್ಲ. ಅದನ್ನು ಕೊಟ್ಟರೆ ಮಾಲೀಕರು ಸ್ವಲ್ಪ. ತೇಜಸ್ವಿ ಸೂರ್ಯ ಅವರು ಏನು ಮಾಡಿದ್ದಾರೆ, ಕೇಂದ್ರ ಸರ್ಕಾರಕ್ಕೆ ಒಂದು ಲೆಟರ್ ಬರೆದಿದ್ದಾರೆ. ನೋಡಿ ಹೀಗೆ ಉದ್ಯಮಕ್ಕೆಲ್ಲ ತೊಂದರೆ ಆಗ್ತಾ ಇದೆ, ಅನಿಲಗಳನ್ನು ಸಪ್ಲೈ ಮಾಡಬೇಕು, ಕೊರತೆ ಆಗಬಾರ್ದು ಅಂತೇಳೋ ಒಂದು ಲೆಟರ್ ಬಿಟ್ಟರೆ, ನಮ್ಮಲ್ಲಿ ಹರಿದಾಡ್ತಾ ಇರೋದು ಬಿಟ್ಟರೆ ನಮ್ಮ ಸ್ಥಳೀಯ ಲೋಕಸಭಾ ಸದಸ್ಯರು ಸಹ ಇದರ ಬಗ್ಗೆ ಯಾವುದೇ ಒಂದು ಮಾಹಿತಿಯನ್ನು ನೀಡ್ತಾ ಇಲ್ಲ ಸರ್. ಈ ಗ್ಯಾಸು ಬರದೇ ಇರೋದ್ರಿಂದ ನಿಮಗೆ ಅದು ಯಾವ ರೀತಿ ತೊಂದರೆಗಳಾಗ್ತಾ ಇದೆ? ಯಾವ ರೀತಿ ತೊಂದರೆ ಅಂದರೆ ಎಲ್ಲ ರೀತಿಯೂ ತೊಂದರೆ ಆಗ್ತಾಯಿದೆ ಸರ್. ನಮಗೂ ತೊಂದರೆ ಆಗ್ತಾಯಿದೆ, ಗ್ರಾಹಕರಿಗೂ ತೊಂದರೆ ಆಗ್ತಾಯಿದೆ. ಏನು ಮಾಡೋದು, ಈಗ ಇವತ್ತು ಇಲ್ಲಿವರೆಗೂ ಮಾಡ್ತಾಯಿದ್ದೀವಿ, ಈಗ ನಾಳೆಯಿಂದ ಯಾವುದೂ ಸಿಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರನ್ನು ಕೇಳಿದ್ರು ಕಮರ್ಷಿಯಲು ಸಿಗ್ತಾಯಿಲ್ಲ, ಡೊಮೆಸ್ಟಿಕ್ ಯಾವುದೂ ಸಿಗ್ತಾಯಿಲ್ಲ. ಅದರಿಂದ ಹೋಟ್ಲನ್ನು ನಾಳೆಯಿಂದ ರಜಾ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಏನು ಮಾಡಬೇಕು ಸರ್? ಈಗ ಹೋಟ್ಲು ರಜಾ ಮಾಡಿಬಿಟ್ರೆ ಇಲ್ಲಿ ಕೆಲಸ ಮಾಡ್ತಿರೋರಿಗೆ ಮಾಡ್ತಿರೋರಿಗೆ ತುಂಬಾ ತೊಂದರೆ ಆಗುತ್ತೆ ಸರ್. ನಮಗೂ ತೊಂದರೆ ಆಗುತ್ತೆ, ಕೆಲಸ ಮಾಡೋರಿಗೆ ಅಂತಲ್ಲ, ನಮಗೂ ತೊಂದರೆ ಆಗುತ್ತೆ, ತೊಂದರೆ ಆಗುತ್ತೆ, ಕಸ್ಟಮರ್ಗೂ ಗ್ರಾಹಕ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ ಸರ್. ಇದನ್ನ ನೀವು ಪರಿಹಾರ ಇದಕ್ಕೆ ಕೇಳಬೇಕು ಅಂದರೆ ಏನಂತ ಪರಿಹಾರ ಕೇಳ್ತೀರಿ? ಯಾರನ್ನು ಕೇಳಿದ್ರು ಮನೆಯವರಿಗೆ ಮಾತ್ರ ಕೊಡ್ತೀವಿ, ಹೋಟ್ಲವ್ರಿಗೆ ಸಿಗ್ತಾ ಇಲ್ಲ, ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನ್ಯೂಸಲ್ಲೆಲ್ಲ ನೋಡಿದ್ರೆ ಹೋಟ್ಲವರಿಗೆಲ್ಲ ಸಿಗ್ತಾ ಇಲ್ಲ, ಕೊಡಲ್ಲ, ನಾವು ಮನೆಯವ್ರಿಗೆ ಮಾತ್ರ ಕೊಡ್ತೀವಿ. ಅದೇನೋ ಈ ಬುಕ್ಕಿಂಗ್ನು 30 ದಿವಸಕ್ಕೇನೋ ಮಾಡಿದೆ ಅಂತ ಸರ್ಕಾರ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನಾವು ಯಾರನ್ನು ಕೇಳಬೇಕು, ಯಾರನ್ನು ಬರಬೇಕು ಒಂದು ಗೊತ್ತಾಗ್ತಾ ಇಲ್ಲ ಸರ್. ಇವಾಗ ನಿಮ್ಮ ಹೋಟ್ಲಿನ ಸ್ಥಿತಿ ಹೇಗಾಗಿದೆ ಸರ್? ಈಗ ಏನಂದ್ರೆ ಬಾಗ್ಲಾಕದೆ, ಇವತ್ತು ನಾಳೆ ಬಾಗ್ಲಾಕದೆ. ಯಾಕೆ ನಮ್ಮಲ್ಲಿ ಒಂದು 25 ಜನ ಕೆಲಸ ಮಾಡ್ತಾರೆ. ಸರ್, ಅವ್ರ ಪರಿಸ್ಥಿತಿ ತುಂಬ ಓದಿ ಬರ್ತಾರೆ, ಅವ್ರ ಕತೆ ನಮ್ಮ ಡೈಲಿ ಸಂಬಳಾಯಿಸ್ಕೊಂಡಿರ್ತಾರೆ. ಹೌದು, ಅವ್ರು ತೊಂದರೆ ಆಗ್ತದೆ, ಸುಮಾರು ದಿನ ತೊಂದರೆ ಇದೆ. ಹೋಟ್ಲು ಊಟ ನಂಬ್ಕೊಂಡೆ 70% ಜನ ಇದ್ದಾರೆ. ಹೌದು, ಹೋಟ್ಲು ಊಟ ನಂಬ್ಕೊಂಡೆ 70% ಜನ ಇದ್ದಾರೆ. ಇವಾಗ ಟೂರಿಸ್ಟ್ ಬರೋರ ಕತೆ, ಹಿಂಗೆ ಬರೋಟ ಬಂದ್ಬಿಟ್ಟಿರೋ ಕತೆ ತುಂಬ ತೊಂದರೆ ಆಗ್ತದೆ ಸರ್. ನಾವು ನಾಳೆ ಕ್ಲೋಸ್ ಮಾಡ್ತಾ ಇದ್ದೀವಿ. ಹೌದಾ? ಈಗ ಹಿಂಗಾಗ್ಬಿಟ್ರೆ ಹೋಟ್ಲು ಊಟನೇ ನಂಬ್ಕೊಂಡು ಎಷ್ಟೋ ಜನ ವಿದ್ಯಾರ್ಥಿಗಳು ಬದುಕ್ತಿರ್ತಾರೆ. ನಮ್ಮ ಕತೆ ಹೇಳಿ ಸರ್, ಹೋಟ್ಲು ಕತೆ ನಮ್ಮ ಕತೆ ಹೇಳಿ, ನಮ್ಮನ್ನ ಅದನ್ನ ನಂಬ್ಕೊಂಡು ಜೀವನ ಮಾಡೋ ಕತೆ ಹೇಳಿ. ಹೌದು ಸರ್, ಆಗಲ್ಲ. ಅವ್ರದ್ದು ಇಲ್ಲ, ನಮ್ದು ಊಟ, ನಮ್ಮದು ಕೆಲಸಗಾರರದು ಕತೆ ಹೇಳಿ. ಇದಕ್ಕೆ ಸೊಲ್ಯೂಷನ್ ಯಾವ ರೀತಿ ಬಯಸ್ತೀರಾ ನೀವು? ಮೋದಿ ಕೇಳ್ಬೇಕಷ್ಟೇ ಸರ್. ಈಗ ಒಂದು ಗ್ಯಾಸ್ನ ತೊಂದರೆ ಏನಾಗ್ತಿದೆ, ಇದು ಈ ಹೋಟೆಲ್ಗೆ ಯಾವ ರೀತಿ ಪರಿಣಾಮ ಬೀರ್ತಿದೆ ಅಂತ ಹೇಳಿ ಸರ್? ತುಂಬ ಡಿಮ್ಯಾಂಡ್ ಆಗುತ್ತೆ, ಹೋಟೆಲ್ ತುಂಬ ರಜಾ ಮಾಡಿದ್ದಾರೆ. ಈಗ ಆಲ್ರೆಡಿ ಬೇರೆ ಕಡೆ ಎಲ್ಲ ಹೋಟ್ಲನ್ನು ಮುಚ್ಚಿಬಿಟ್ಟಿದ್ದಾರೆ. ಈಗ ಮುಚ್ಚಿರೋದ್ರಿಂದ ಸಿಕ್ಕಿಲ್ಲ, ನಾವು ಇವತ್ತು ರಜಾ ಮಾಡಿ ಸರ್, ನಮಗೂ ಎಲ್ಲ ಸಿಕ್ಕಿದೆ. ಆದರೂ ಕೂಡ ಇವತ್ತು ಒಂದಿನ ನಿಮಗೆ ಲಾಸ್ಟ್ ಅಂತ ಹೇಳ್ತೀರಾ ಸರ್? ಈಗ ನಾಳೆಯಿಂದ ನೀವು ಮುಚ್ಚಬೇಕಲ್ಲ, ನಿಮಗೆ ಊಟ ತಿಂಡಿಗೆಲ್ಲ ಏನು ಮಾಡ್ತೀರಿ ಸರ್ ನೀವೆಲ್ಲ? ಸಾರ್ವಜನಿಕರು ಎಷ್ಟೋ ಜನ ಹೋಟ್ಲಲ್ಲಿ ನಂಬ್ಕೊಂಡು ಊಟ ಮಾಡ್ತಿರ್ತಾರೆ, ಅಂಥವ್ರಿಗೆಲ್ಲ ತೊಂದರೆ ಆಗಲ್ವಾ? ಇದಕ್ಕೆ ನೀವು ಪರಿಹಾರನ ಏನಂತ ಕೇಳ್ತಾರೆ, ಏನಂತ ಬಯಸ್ತಾರೆ? ಇದಕ್ಕೆ ನೀವು ಸೊಲ್ಯೂಷನ್ ಬೇಕಂತಂದರೆ ಯಾಕಂದರೆ ಇದು ನಿಮ್ಮ ಸ್ವಂತ, ನೀವು ಬಾಡಿಗೆ ಕಟ್ತಿರ್ತಾರೆ ಅಂಗಡಿಗೆ, ವ್ಯಾಪಾರ ಇಲ್ಲ ಅಂದರೆ ಹೆಂಗೆ ಬಾಡಿಗೆಗಳು ಕಟ್ಟಕ್ಕಾಗ್ತದೆ ನೀವು? ವ್ಯಾಪಾರ ಅದನ್ನೇ ಮಾಡೋದು ಅಲ್ವಾ? ಇದು ಭಾಳ ತೊಂದರೆಗಳಲ್ಲ ಇದೆಲ್ಲ. ಸರ್ಕಾರಕ್ಕೆ ಇದರಿಂದ ನೀವು ಯಾವ ರೀತಿ ಕೇಳ್ಕೊತೀರಾ? ಏನು ನಮ್ಗೆ ಏನು ಇನ್ನೊಂದು ಸೊಲ್ಯೂಷನ್ ಕೊಡಿ ಅಂತ ಬೇಕು ಅಂತಂದರೆ ನಿಮಗೆ ಬೇಕು ಅಂದರೆ ಸಹ ಇವಾಗ ಮುಂಚೆ ಏನು ರೇಟಿತ್ತು ಅದೆಲ್ಲ ಸ್ವಲ್ಪ ಸಾಧ್ಯ, ಸಬ್ಸಿಡಿಗೆಲ್ಲ ಜಾಸ್ತಿ ಆಗುತ್ತೆ, ಎಣ್ಣೆ ರೇಟ್ ಎಲ್ಲ ಇದೆ. ಅದರಿಂದ ಏನು ರೇಟ್ ಅದೇ ಮಾಡೋದು. ಈ ಸಿಲಿಂಡರ್ಗಿಂತ ತುಂಬ ನೋಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಬೇರೆ ಬೇರೆ ಸ್ಟೇಟ್ಗಳೆಲ್ಲ ನೋಡ್ತಾ ಇದ್ದೀನಿ, ತುಂಬ ತೊಂದರೆ ಆಗ್ತಾಯಿದೆ. ಸೊ ಅದರಿಂದ ಬೇಗ ಸಿಲಿಂಡರ್ಗಳನ್ನ ಎಲ್ಲ ಹೋಟ್ಲ್ಗಳಿಗೂ ಬೇಗ ಕಳ್ಸಿಕೊಟ್ರೆ ಒಳ್ಳೆಯದು. ಸೊ ಅದನ್ನು ಹೋಟ್ಲು ಒಬ್ಬ ಕೆಲಸಗಾರನಾಗಿ ಕೇಳ್ಕೊತಾ ಇದ್ದೀನಿ, ಎಲ್ರಿಗೂ ಬೇಗ, ತುಂಬ ಬೇಗ, ಯಾಕಂದ್ರೆ ಈಗಿನ ಜನ್ರೇಷನಲ್ಲಿ ಎಲ್ಲ ಫಾಸ್ಟ್ ಮೂವಿಂಗ್. ಇವಾಗ ಯಾರು ಎಲ್ಲ ವೆಯ್ಟ್ ಮಾಡಿದ್ರೆ ಯಾರೂ ಇಲ್ಲ, ಒಬ್ರಿಗೂ ಪೇಷನ್ಸ್ ಇಲ್ಲ.
ಬಿಕಾಸ್ ನನಗೂ ಇಲ್ಲ, ಯಾಕಂದರೆ ನಾನು ತುಂಬ ಅರ್ಜೆಂಟ್ ಮ್ಯಾನು. ಸೊ ಇವಾಗ ಬೇಗ ಎಲ್ಲರಿಗೋಸ್ಕರ ಸಿಲಿಂಡರ್ ತಂದುಬಿಟ್ರೆ ಒಳ್ಳೆಯದು. ತುಂಬ ಸ್ಕೂಲ್ಗೆ ಹೋಗೋರಿಗೆ ಮತ್ತು ಕೆಲ್ಸಕ್ಕೆ ಹೋಗೋರಿಗೆ ಎಲ್ಲರಿಗೂ ತುಂಬ ಅವಶ್ಯಕ ಆಗುತ್ತೆ. ಸೊ ಅದರಿಂದ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಎಲ್ಲರಿಗೂ ಊಟ ಬೇಕಲೇಬೇಕು, ಅದಕ್ಕೆ ಗ್ಯಾಸು ಬೇಕಲೇಬೇಕು ಸರ್. ಸಿಲಿಂಡ್ರ್ ಬಗ್ಗೆ ಸ್ವಲ್ಪ ಕೇರ್ ತಗೋಬೇಕು ನೀವು. ಯಾಕಂತಂದರೆ ಎಲ್ಲರೂ ಗ್ಯಾಸೇ ನಂಬ್ಕೊಂಡಿದ್ದಾರೆ. ಹೋಟೆಲ್ಲವರು, ಮನೆಯವರು ಎಲ್ಲ ಪ್ರತಿಯೊಬ್ಬರೂ ನಂಬ್ಕೊಂಡಿದ್ದಾರೆ. ನೀವು ಸಡನ್ನಾಗಿ ಗ್ಯಾಸು ನಿಲ್ಲಿಸ್ಬಿಟ್ರೆ ತುಂಬ ತೊಂದರೆ ಆಗುತ್ತೆ. ಮತ್ತು ಮುಂದಕ್ಕೆ ಕೆಲಸದವ್ರಿಗೂ ತೊಂದರೆ ಆಗುತ್ತೆ. ಅದೇ ನಂಬ್ಕೊಂಡಿರ್ತಾರೆ ಕೆಲಸದವರು, ಹೋಟ್ಲಲ್ಲಿ ಒಂದು ಇದರಲ್ಲಿ ನಂಬ್ಕೊಂಡಿರ್ತಾರೆ. ಅದೇ ತುಂಬ ಕಷ್ಟ ಆಗುತ್ತೆ ಅವ್ರಿಗೆ. ಗ್ಯಾಸು ಒಂದು ಸ್ವಲ್ಪ ಬರೋಂಗೆ ನೋಡ್ಕೊಳ್ಳಿ, ಇಷ್ಟೊಂದು ತೊಂದರೆ ಆಗಿರೋದಾಗೆ ನೋಡ್ಕೊಳ್ಳಿ, ಮುಂದೆ ಕ್ರಮ ತಗೊಳ್ಳಿ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ಅಭಿಮತ ಕಾರ್ಯಕ್ರಮದಲ್ಲಿ ಗ್ಯಾಸ್ ಬಗ್ಗೆ ಯಾವ್ಯಾವ ರೀತಿ ತೊಂದರೆಗಳು ನಮ್ಮ ಮೈಸೂರಿಗೆ ತಾಕಿದೆ ಅಂತ ಹೇಳ್ಬಿಟ್ಟು ಹೋಟೆಲ್ ಮಾಲೀಕರಿಂದ ಹಿಡಿದು ಸಾರ್ವಜನಿಕರು ಕೂಡ ಯಾವ ರೀತಿ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತ, ಇದಕ್ಕೆ ಸೂಕ್ತವಾದ ಕ್ರಮನ ನಮ್ಮ ಕೇಂದ್ರ ಸರ್ಕಾರ ತಗೊಳ್ಳೇಬೇಕು ಅಂತ ಕೆಲವು ಜನರ ಅಭಿಪ್ರಾಯಗಳಾಗಿದೆ. ಇವತ್ತಿನ ಅಭಿಮತ ಕಾರ್ಯಕ್ರಮ ಇದಾಗಿತ್ತು. ಇದೇ ರೀತಿ ಹೆಚ್ಚು ಅಭಿಮತ ಕಾರ್ಯಕ್ರಮಗಳನ್ನು ನಿಮಗೆ ತಂದು ಕೊಡ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಸವಾಲ್ ಟಿವಿನ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.